ಶಿವನಿಂದ ಆಗದ ಕೆಲಸವನ್ನ ಗುರುವಿನಿಂದ ಶಿವಕುತ್ತ ಗುರುಗಳಾಗಿ ಹಲವಾರು ಸದ್ಭಕ್ತರನ್ನ ಉದ್ಧಾರ ಮಾಡಿರ್ತಕ್ಕಂಥ ಐತಿಹ್ಯ ನಮಗೆಲ್ಲರಿಗೆ ಗೊತ್ತಿದೆ. ಅದಕ್ಕಾಗಿ ಇವತ್ತಿನ ಅತ್ಯಂತ ಅಭೂತಪೂರ್ವಕ ಗುರುಗಳಾಗಿ ಹಲವಾರು ಸದ್ಭಕ್ತರನ್ನ ಉದ್ಧಾರ ಮಾಡಿರ್ತಕ್ಕಂಥ ಐತಿಹ್ಯ ನಮಗೆಲ್ಲರಿಗೆ ಗೊತ್ತಿದೆ. ಅದಕ್ಕಾಗಿ ಇವತ್ತಿನ ಅತ್ಯಂತ ಅಭೂತಪೂರ್ವಕ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ 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 ಬಂದು ಕಾಟದಿರಲ ಮಗೆ ಅಗಬಿಂದು ವಾಸುದೇವ ಪ್ರಾರ್ಥಿತ ದತ್ತ ದಾಸಯೋಗೀಶನಂತಸ್ತ ಶಾಂತನಾಗು ಶ್ರೀ ಗುರುದತ್ತ ಸಂತೈಸೋ ನಮ್ಮಯ ಚಿತ್ತ ಶಾಂತನಾಗು ಶ್ರೀ ಗುರುದತ್ತ ಸಂತೈಸೋ ನಮ್ಮಯ ಚಿತ್ತ. ಗಳಿಗೆ ಗುರುನಾಥ ಗಂಡವ ಪಿರದಿರ್ವೆಯಥಾರ್ಥ ಪಾಡಿ ನಿಮ್ಮ ಮಂಗಳ ಚರಿತ ಚರಣ ಬಿಸಿರ
ಖಂಡಿಸಿ ನೀನು ನಿಮ್ಮ ನುಳಿಗಣ್ಯ ಜನರನ್ನು ಬಿಡಿಸಲು ಕರೆಯುವದಾರನ್ನು ಯಚಿತ ತಾಳುತ್ತೆ ಕೋಪಿಯ ವೇಷವನು ದಂಡಿಸೆ ಪಾಪಿಗಳಾಹುದನು ಗಚತ ಸ್ಖಲನಂ ಕೋಪಿ ಎಂಬುದನಪ್ಪಿನಿ ಕೋಪಿ ಯಾಗದೆ ಕೃಪೆ ಮಾಡು ಪ್ರತಾಪಿ ಪರಿಪಾಲಿಸು ದೈ ಭಗವಂತ ಸಂತೈಸು ನಮ್ಮಯ ಚಿತ್ತ ಶಾಂತೈಸು ನಮ್ಮಯ ಚಿತ್ತ ದಾಸರು ನಾವಿಗಮನೆ ಮಾರ ನಿಮ್ಮಡಿಗರ್ಪಿಸು ವ್ಯವಹಾರ ಸಂಸಾರದ ದುಃಖದ ಭಾರ ಪರಿಹರಿಸ ಸದಾನಂದ ಮಹಾರಾಜರು ತಿರುಗಾಡಿದೆಲ್ಲ ಭೂಮಿ ಪಾವನಾಗಿದೆ. ಹಲವಾರು ಭಕ್ತರು ಸದಾ ಶಿವನಿಂದ ಆಗದ ಕೆಲಸವನ್ನ ಗುರುವಿನಿಂದ ಶಿವಕುತ್ತ ಸ್ವಯಂ ಸೇವಕರು ದತ್ತ ಮಂಡಳ ಸ್ವಯಂ ಸೇವಕರು ಬಹುತೇಕ ಅಹರ್ನಿಶವಾಗಿ ಮಂಡಳ ವತಿಯಿಂದ ನಾವು ಆರ್ಥಿಕವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನು ತಿಳಿಸಬೇಕಾಗುತ್ತದೆ. ಯಾಕಂದ್ರೆ ಒಬ್ಬ ಸದಾನ ಕೃಪಾ ಆಶೀರ್ವಾದ ನಾವೆಲ್ಲರೂ ಬೆಳಿಬೇಕಾಗಿದೆ. ಅದನ್ನು ನಮ್ಮೆಲ್ಲರನ್ನ ಕೈ ಹಿಡಿಕೊಂಡು ಮುನ್ನಡೆಸತಕ್ಕಂತ ಶಕ್ತಿ ನಮ್ಮ ಬಸವಣ್ಣವರಿಗಿದೆ. ಆ ಒಂದು ಶಕ್ತಿಯನ್ನು ಸದುಪಯೋಗ ಪಡ್ಕೊಂಡು ನಾವೆಲ್ಲರೂ ಸದಾ ಆರೋಗ್ಯವಂತವಾಗಿರಲು ಹಾಗೂ ನಮ್ಮ ಮಾನಸಿಕವಾಗಿರ್ತಕ್ಕಂಥ ಸದೃಢತೆಯನ್ನು ಕಾಪಾಡಲು ಅಥವಾ ವಿದ್ವತ್ತನ್ನು ಪಡೆಯಲು ಆ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ನಾವೆಲ್ಲ ಸದಾನಂದರ ಕೃಪೆಗೆ ನಾವು ಪಾತ್ರರಾಗಬೇಕು. ಅಂದಾಗ ಮಾತ್ರ ಸಾಧ್ಯ ಆಗ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಬಿಜಾಪುರದ ಅತ್ಯಂತ ಬಹಳಷ್ಟು ಗುಮ್ಮಟಗಳ ಒಂದು ನಾಡು. ಒಂದು ಗೋಳು ಗುಮ್ಮಟ, ಇನ್ನೊಂದು ಜ್ಞಾನ ಗುಮ್ಮಟ, ಇನ್ನೊಂದು ಭಕ್ತಿ ಗುಮ್ಮಟ, ಇನ್ನೊಂದು ಧರ್ಮ ಗುಮ್ಮಟ. ಈ ಎಲ್ಲ ಗುಮ್ಮಟಗಳಲ್ಲಿ ಕೂಡ ಇವತ್ತು ಸದಾನಂದ ಮಹಾರಾಜರ ಒಂದು ಧರ್ಮ ಗುಮ್ಮಟ ಏನದಲ್ಲ ಅದೆಲ್ಲರನ್ನ ನಮಗ ಒಂದು ಇವನ ಎಲ್ಲ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನ ಕರೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ನಮ್ಮ ದತ್ತ ಮಂಡಳಿಗಿದೆ ಅಂತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ನನಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅದಕ್ಕಾಗಿ ಇವತ್ತು ಸದಾಚಾರ, ಸತ್ಕ್ರಿಯೆ, ಸತ್ತಿದೆ. ಅದರ ಜೊತೆಗೆ ಬಹುತೇಕ ತಮ್ಗೆಲ್ಲರಿಗೂ ಗೊತ್ತಿರಲಿ, ಏನು ಪ್ರಾರ್ಥನೆ ಮತ್ತು ಭಜನೆ ಇವು ನಮ್ಮ ಇಡೀ ಈ ಭರತ ಖಂಡದೊಳಗ ಅತ್ಯಂತ ಪಾಶ್ಚಾತ್ಯ ರಾಷ್ಟ್ರವು ಬೇಕಾದಷ್ಟು ವೈಜ್ಞಾನಿಕ ಮುಂದುವರೆದ್ರೂ ಕೂಡ ಅವು ನಮ್ಮ ಭಾರತದತ್ತ ಮುಖ ಮಾಡ್ತದೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಧರ್ಮ, ಇಲ್ಲಿರ್ತಕ್ಕಂಥ ಜ್ಞಾನ, ಇಲ್ಲಿರ್ತಕ್ಕಂಥ ಶಕ್ತಿ, ಇಲ್ಲಿರ್ತಕ್ಕಂಥ ಪ್ರತಿ ಅಣುರೇಣು ತಿರಕಾಷ್ಟಗಳಲ್ಲಿ, ಒಂದೊಂದು ಮರಗಳಲ್ಲಿ, ಒಂದೊಂದು ಎಲೆಗಳಲ್ಲಿ, ಒಂದೊಂದು ಪಾದಗಳಲ್ಲಿ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಂಬ್ಕೊಂಡು ಇವತ್ತು ಪಾಶ್ಚಾತ್ಯರು ನಮ್ಮ ಧರ್ಮವನ್ನ, ನಮ್ಮ ಸಂಸ್ಕೃತಿಯನ್ನ ನೆನೆಸ್ಕೊತಾರೆ. ಅಂತ ಸಂಸ್ಕೃತಿಯನ್ನ ಬೆಳೆಸ್ತಕ್ಕಂಥ ಶಕ್ತಿ ಯಾರಾದ್ರಿಗಿದ್ರೆ ಅದು ನಮ್ಮ ದತ್ತ ಮಂಡಳಿಗಿದೆ. ಇಲ್ಲಿರ್ತಕ್ಕಂಥ ಪ್ರಾರ್ಥನೆ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಆಚಾರ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಭಜನೆ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಒಂದು ಆರತಿ ಆ ಒಂದು ತತ್ವ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಒಂದು ದಿವ್ಯ ಕಳೆಯನ್ನ, ಶಕ್ತಿಯನ್ನ ತಂದು ಕೊಡ್ತದೆ ಅಂತಕ್ಕಂಥದ್ದು ನಮ್ಮ ದತ್ತ ಮಂಡಳಿ ನೇತೃತ್ವದಲ್ಲಿ ಬಸವಣ್ಣ ಅವರ ಸಂತರು ತೆರೆಯ ಬಲಿಯ ಕೆರೆಯಂತೆ, ಹಾಲಿನೊಳಗಿನ ಕೆರೆಯಂತೆ ಸಂತರಲ್ಲ ಅದೆಲ್ಲ ಇವತ್ತು ಆಗಿರತಕ್ಕಂಥದನ್ನ ಅದು ನಮ್ಮ ಬಸವಣ್ಣ ನೇತೃತ್ವದಲ್ಲಿ ಗೊತ್ತಾಗಿದೆ. ಅದಕ್ಕಾಗಿ पूर्वी पूर्वी प्रेम दादाची सदा मी सपना जय गौराती
मूर्ति जय देव जय मंगलमूर्ति दक्षिण माते माना सदा सतर्माना कामना पूर्ति वेदना पूर्ति वेदना में गौरी कुमारा चंदनाची मूर्ति कुमकुम केशरा हीरे जड़ित मुकुट शोभा तोहरा रंजन के नूपुरे चरणी बागरिया जय देव जय मंगल मूर्ति दक्षिण माते मानस स्मरणे माते माला कामना पूर्ति लंबोदर पीतांबर परिवर वंदना सरला सुंदर वक्र सुंदर प्रियनयना दासानाचारभारे सदना संकष्टि पावारे निर्वाणी रक्षावे सुरवर वंदना जय देव जय मंगल मूर्ति दर्शन मात्रे माना स्मरणे मात्रे माना कामना पूर्ति जय देव जय मंगल मूर्ति जय देव श्री मंगल मूर्ति मूर्ति आरती जय त्रय मूर्ति दया गणाधराज मूर्ति आरती जय त्रय मूर्ति यरगिदा नरुव दुलितव ದಯಿಸುವ ಗುರು ಎಲ್ಲರನ್ನ ಇವ ನಮ್ಮವ ಎನ್ನುವಂತೆ ಕರೆದುಕೊಂಡು ಹೋಗುತ್ತಿರುವ ಇವತ್ತಿನ ಒಂದೇನು ದಿವ್ಯ ನೇತೃತ್ವದಲ್ಲಿ ಬಸವಣ್ಣವರ ನೇತೃತ್ವದಲ್ಲಿ ಇವತ್ತು ಗುರು ಪೂರ್ಣಿಮಾ ಕಾರ್ಯಕ್ರಮ ಬಹಳ ಅಭೂತಪೂರ್ವ ಮತ್ತು ಅತ್ಯಂತ ಪ್ರೀತಿಪೂರ್ವಕವಾಗಿ ಎಲ್ಲ ತಾಯಂದಿರು ಸೋದರರು ಯುವಕರು ಹಾಗೂ ಎಲ್ಲ ಸದ್ಭಕ್ತರು ಮತ್ತು ದತ್ತ ಮಂಡಳಿಯ ಸದ್ಭಕ್ತರು ತನು ಮನು ಸೇವಾಭಾವನ ಕಾಯ ವಾಚ ಮನಸ್ಸದಿಂದ ಸಂಪೂರ್ಣ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ನಮ್ಮ ವಿಜಯಪುರ ದತ್ತ ಮಂಡಳಿ ವತಿಯಿಂದ ಹಾಗೂ ಇವತ್ತಿನ ಈ ಇಡೀ ಕಾರ್ಯಕ್ರಮ ನೇತೃತ್ವ ವಹಿಸಿದ ಬಸವಣ್ಣವರ ಕೃಪಾ ಆಶೀರ್ವಾದ ವತಿಯಿಂದ ತಮ್ಮೆಲ್ಲರಿಗೆ ನಾನು ಹಾರ್ದಿಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಮೊದಲನೇದಾಗಿ ಬಯಸ್ತಾ ಇದ್ದೇನೆ. ಬಂಧುಗಳೇ, ಸತ್ಯ ನಿತ್ಯ ನಿರಂಜನ ಶಿವತತ್ವ ತಾನಿದ್ದಲ್ಲಿ, ಉತ್ತರೋತ್ತರ ಚತುರ್ವಳಿಯ ತಾನಿದ್ದಲ್ಲಿ, ಚಂದ್ರ ಸೂರ್ಯ ತಾರಾಮಂಡಲ ತಾನಿದ್ದಲ್ಲಿ, ಅಂತರ ಮನದಂತರ ತಾನಿದ್ದಲ್ಲಿ ಸ್ವತಂತ್ರ ಶ್ರೀ ಗುಹೇಶ್ವರ ಲಿಂಗ ಅನ್ನುವಂತೆ ಬ್ರಹ್ಮ ವಿಷ್ಣು ಮಹೇಶ್ವರ ತೇಜಾಮೂರ್ತಿಗಳಾಗಿ ದತ್ತ ಗುರು ಸಮಸ್ತ ಈ ಜಗತ್ತಿಗೆ ಗುರು ಪರಂಪರೆಯಾಗಿ ಆ ಗುರು ಪರಂಪರೆಯನ್ನು